ಈ ಧಾರಾವಾಹಿನ ಯಾರೆಲ್ಲ ಇಷ್ಟಪಟ್ಟು ನೋಡ್ತಾ ಇದ್ದೀರೋ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೆಚ್ಚು ಹೆಚ್ಚು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸಾಧನಾ ತುಂಬಾ ಯೋಚನೆ ಮಾಡ್ತಾ ಇದ್ದಾಳೆ, ಯಾಕೆ ಅಂತ ನೋಡೋಣ ಬನ್ನಿ. ಗೇಟ್ ದಾಟಿ ಹೊರಗೋಗಕ್ಕೂ ಹೆದರುತ್ತಿದ್ದ ನಾನು ನಿನ್ನೆ ಆರಾಮಾಗಿ ಹೂವಿನ ಅಂಗಡಿಗೆ ಹೋಗಿ ಬಂದಲ್ಲ, ಇದು ಹೇಗೆ ಸಾಧ್ಯ ಆಯಿತು? ರೋಡಲ್ಲಿ ಸಾಕಷ್ಟು ಬಸ್ಸು ಕಾರು ಬರ್ತಾ ಇತ್ತು, ಹೋಗ್ತಾ ಇತ್ತು. ನಾನು ಹೆದರ್ಕೊಳ್ದೆ ಹಿಂಗೆ ಹೋದೆ. ನನ್ನ ನೋಡಿ ಯಾರಾದರೂ ಆಡ್ಕೋತಾರೆ, ನಗ್ತಾರೆ ಅಂತ ನಾನು ಯಾವಾಗಲೂ ಹೆದರ್ಕೋತಿದ್ದೆ. ನಿನ್ನೆ ನನಗೆ ಏನೂ ಕಾಣಲಿಲ್ಲ ಅಪ್ಪ. ಯಾರು ನಕ್ರೋ ಬಿಟ್ರೋ, ನಾನಂತೂ ಆರಾಮಾಗಿ ಹೋಗಿ ಬಂದೆ. ಇದೆಲ್ಲ ಹೇಗೆ ಸಾಧ್ಯ? ನನ್ನೊಳಗೆ ಏನೋ ಬದಲಾವಣೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಆ ಹೂವಿನ ಅಂಗಡಿಯವ್ರ ಮಗ ಮುಕುಂದ ನನ್ನನ್ನು ಎಷ್ಟೊಂದು ಆಡ್ಕೊಂಡ. ಮುಂಚೆ ಆಗಿದ್ರೆ ನಾನು ಅಳ್ತಾ ಕೂರ್ತಿದ್ದೆ. ಆದರೆ ನಿನ್ನೆ ಅವನಿಗೆ ಸೆಟಕ್ ನಿಂತ್ಕೊಂಡು ನಾನು ಉತ್ತರ ಕೊಟ್ಟನಲ್ಲ. ಅವನಿಗೆ ನಾನು ಜೋರು ಮಾಡಿಲ್ಲ, ಆದರೆ ಅವನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ. ಇದೆಲ್ಲ ಹೇಗೆ ಸಾಧ್ಯ? ಇಷ್ಟೆಲ್ಲ ಶಕ್ತಿ ನನ್ನೊಳಗೆ ಇತ್ತಾ ಅಥವಾ ಹೊಸದಾಗಿ ಬಂದಿತ್ತಾ? ಶಕ್ತಿ ಹೊಸದಾಗಿ ಬರೋದಕ್ಕೆ ಸಾಧ್ಯ ಇಲ್ಲ, ನನ್ನೊಳಗೆ ಇತ್ತು. ಇಷ್ಟು ದಿನ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಪರಿಸ್ಥಿತಿ ಬಂದಾಗ ನಮ್ಮೊಳಗಿರೋ ಶಕ್ತಿ ಪ್ರಕಟ ಆಗತ್ತೆ ಅಂತ ಆಯಿತು. ನಿಜ ಹೇಳಬೇಕು ಅಂದರೆ ನಿನ್ನೆ ನನ್ನ ಮನಸ್ಸಲ್ಲಿ ದುಡ್ಡು ತಗೋಬೇಕು ಅನ್ನೋ ಯೋಚನೆ ಬಿಟ್ಟು ಬೇರೆ ಏನೂ ಇರಲಿಲ್ಲ. ಹಾಗಾಗಿ ನಾನು ಹೂಗಳನ್ನೆಲ್ಲ ಅಂಗಡಿಯವ್ರಿಗೆ ಕೊಟ್ಟೆ. ಅವ್ರು ದುಡ್ಡು ಕೊಟ್ಟಾಗ ಮನಸ್ಸೊಳಗೆ ಏನೋ ಒಂದು ಖುಷಿ ಆಯಿತು. ಆ ಖುಷಿಯಿಂದ ನಾನು ಆ ಹುಡುಗಂಗೆ ಹಾಗೆಲ್ಲ ಉತ್ತರ ಕೊಟ್ಟನ. ದುಡ್ಡಿಗೆ ಇಷ್ಟೆಲ್ಲ ಶಕ್ತಿ ಇದೆಯಾ? ದುಡ್ಡು ಅಂದರೆ ಕೇವಲ ಕಾಗದ, ಹಣಕ್ಕೆ ಮಹತ್ವ ಕೊಡಬಾರ್ದು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಆದರೆ ನಿನ್ನೆ ನನಗೊಂದು ಹೊಸ ಅನುಭವ ಆಯಿತು. ಕೈಯಲ್ಲಿ ದುಡ್ಡಿದೆ, ಅದು ನಾವು ಸಂಪಾದನೆ ಮಾಡಿರೋ ದುಡ್ಡಿದ್ರೆ ಏನೋ ಒಂದು ಆತ್ಮವಿಶ್ವಾಸ ಬರುತ್ತೆ. ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಅನಿಸುತ್ತೆ. ಇಷ್ಟು ಸ್ವಲ್ಪ ದುಡ್ಡಿಗೆ ನನಗಿಷ್ಟು ಆತ್ಮವಿಶ್ವಾಸ ಬಂದರೆ, ಇನ್ನು ನನ್ನ ಸಂಗೀತ ಕ್ಲಾಸ್ ಫೀಸನ್ನು ನಾನೇ ಕೊಟ್ಟರೆ, ನನ್ನ ದುಡಿಮೆಯಿಂದ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಇನ್ನೊಂದು ವಿಷಯ ನನಗೆ ಅರ್ಥ ಆಯಿತು. ನಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಬೇರೆ ಏನು ಮನಸ್ಸಿಗೆ ಹೋಗಲ್ಲ. ಹೌದು, ನನ್ನ ಮನಸ್ಸಲ್ಲಿ ನಿನ್ನೆ ದುಡ್ಡು ತಗೋಬೇಕು, ಕಾಸಿಗೆ ಕಾಸು ಕೂಡ ಹಾಕಿ ನನ್ನ ಸಂಗೀತ ಶಾಲೆ ಫೀಸನ್ನು ಕಟ್ಟಬೇಕು ಅನ್ನೋದ್ರ ಕಡೆ ಇತ್ತು. ಹಾಗಾಗಿ ಬೇರೆ ಯಾವ ವಿಚಾರನೂ ನನ್ನ ತಲೆಗೆ ಹೋಗಿಲ್ಲ. ಈಗ ನನಗೊಂದು ಅರ್ಥ ಆಯಿತು. ನಾನು ಇನ್ಮೇಲೆ ಶ್ರದ್ಧೆಯಿಂದ ಸಂಗೀತನೂ ಕಲಿತೀನಿ, ಹಾಗೆ ನನ್ನ ಖರ್ಚು ವೆಚ್ಚಗಳನ್ನ ನಾನೇ ನೋಡ್ಕೋತೀನಿ. ಇದೇ ಯೋಚನೆಯಲ್ಲಿ ಸಾಧನಾ ಹೂಗಳನ್ನೆಲ್ಲ ಕೊಯ್ಕೊಂಡು ಹೂವಿನ ಅಂಗಡಿಗೆ ಹೋಗ್ತಾಳೆ. ಸರ್, ಹೂ ತಗೊಂಡು ಬಂದಿದ್ದೀನಿ, ತಗೊಳ್ಳಿ. ಬಂದಿ ಅಮ್ಮ, ನಿನ್ನೆ ನೀನು ನೊಂದ್ಕೊಂಡು ಹೋದೆ, ಅದ್ರ ಫಲವಾಗಿ ನನ್ನ ಮಗ. ನಿಮ್ಮ ಮಗಂಗೆ ಏನಾಯ್ತು ಸರ್? ಏನಂತ ಹೇಳದಮ್ಮ, ನಿನ್ನೆ ನನ್ನ ಫ್ರೆಂಡ್ ಜೊತೆಗೆ ಪಿಕ್ನಿಕ್ ಹೋಗ್ಬೇಕು ಅಂತ 5,000 ಕಿತ್ಕೊಂಡು ಹೋದ. ಆಕ್ಸಿಡೆಂಟ್ ಆಯ್ತು. ಕೊಡದ್ ಮತ್ತಲ್ಲಿ ಬೈಕ್ ಓಡಿಸಿದಾನೆ. ಏನೋ ಒಬ್ರಿಗೊಬ್ರು ಕಾಂಪಿಟೇಷನ್ ಇಟ್ಕೊಂಡ್ರಂತೆ. ಇವನು ಹಿಂದಕ್ಕೆ ನೋಡ್ತಾ ನೋಡ್ತಾ ಬೈಕ್ ಓಡಿಸಿದಾನೆ. ಅದ್ಯಾವುದು ಡಿವೈಡರಿಗೆ ಬಿದ್ದುಬಿಟ್ಟಿದ್ದಾನೆ. ಕಾಲಿಗೆ ಫ್ರ್ಯಾಕ್ಚರ್ ಆಗಿದೆಯಮ್ಮ. ನಿನ್ನೆ ನೀನು ಹೇಳಿದ್ಯಲ್ಲ, ನಾನು ಪಡ್ತಿರೋ ಕಷ್ಟ ನೀವು ಪಟ್ಟರೆ ಆವಾಗ ನಿಮಗೆ ಗೊತ್ತಾಗತ್ತೆ ಅಂತ. ಹಾಗೆ ಆಯಿತು. ಅಯ್ಯೋ ದೇವ್ರೆ, ಹೀಗೆಲ್ಲ ಆಗೋಯ್ತಾ? ಛೇ, ಈಗ ಎಲ್ಲಿದ್ದಾರವರು? ಈಗ ಅವನು ಹಾಸ್ಪಿಟ್ಲಲ್ಲಿ ಕೂತಿದ್ದಾನಮ್ಮ. ಅವನಮ್ಮ ಅಲ್ಲೇ ಇದ್ದಾಳೆ. ನಾನೇನು ಮಾಡಲಿ, ಅಂಗಡಿ ನಾನು ತೆಗಿಲೇಬೇಕು. ವ್ಯಾಪಾರ ಆದರೆ ತಾನೇ ನಾನೆಲ್ಲ ಖರ್ಚನ್ನು ನಿಭಾಯಿಸೋಕ್ಕಾಗೋದು. ಹಾಗಾಗಿ ಅಂಗಡಿ ಓಪನ್ ಮಾಡಿದೆ. ಇವತ್ತು ಸ್ವಲ್ಪ ಲೇಟಾಗಿ ಅಂಗಡಿ ಓಪನ್ ಮಾಡಿದ್ದು. ಅಮ್ಮ, ಅವನ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಬೇಕಾದರೆ ಕಾಲಿಗೂ ಬೀಳ್ತೀನಿ. ನನ್ನ ಮಗಂಗೆ ಈಗೆಲ್ಲ ಆಗಬಾರ್ದಮ್ಮ. ನೊಂದ್ಕೋಬೇಡ ತಾಯಿ, ಶಾಪ ಹಾಕಬೇಡಮ್ಮ.
ನಿನ್ನೆ ನನಗೆ ಕೋಪ, ಬೇಜಾರು, ನೋವು ಎಲ್ಲ ಒಟ್ಟೊಟ್ಟಿಗೆ ಆಗಿದ್ದು ಸಹಜ. ಆ ನೋವಲ್ಲಿ ಏನೋ ಮಾತು ಹೇಳಿದೆ, ಅಷ್ಟು ಬಿಟ್ಟರೆ ನನ್ನ ಮನಸ್ಸಲ್ಲಿ ಬೇರೆ ಯಾವುದೇ ಕೆಟ್ಟ ಉದ್ದೇಶ ಇರಲಿಲ್ಲ ಸರ್. ನಿಜ ಹೇಳಬೇಕು ಅಂದರೆ ನಾನು ಯಾವತ್ತೂ ಯಾರಿಗೂ ಕೆಟ್ಟದನ್ನು ಬಯಸಲ್ಲ. ನಾನೇ ಇಷ್ಟು ದುಃಖ ಪಡ್ತಿರ್ಬೇಕಾದ್ರೆ ಬೇರೆಯವರು ಈ ನೋವನ್ನು ಅನುಭವಿಸ್ಲಿ ಅಂತ ನಾನು ಯಾಕೆ ಹಾರೈಸಲಿ ಸರ್? ಅದು ಎರಡೂ ಕಾಕತಾಳೀಯವಾಗಿ ನಡೆದಿದೆ. ನನ್ನ ಮೇಲೆ ಏನೂ ತಪ್ಪು ತಿಳ್ಕೊಬೇಡಿ ಸರ್. ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಅವರು ಬೇಗ ಗುಣಮುಖರಾಗಿ ಮನೆಗೆ ಬರಲಿ ಅಂತ. ನಿನ್ನ ಮನಸ್ಸು ತುಂಬ ದೊಡ್ಡದಮ್ಮ. ಎಷ್ಟಂದ್ರೂ ನೀನು ಹೆಣ್ಣು, ನಿನ್ನೊಳಗೆ ತಾಯಿ ಹೃದಯ ಇದೆ. ಆದರೂ ನಾನು ಮತ್ತೊಂದ್ಸಲ ಕ್ಷಮೆ ಕೇಳ್ತಾ ಇದ್ದೀನಿ. ನೀವು ನನಗಿಂತ ದೊಡ್ಡವರು, ಹಾಗೆಲ್ಲ ಕ್ಷಮೆ ಕೇಳಬಾರ್ದು ಸರ್. ಈ ಹೂ ತಗೊಳ್ಳಿ, ನಾನು ಮತ್ತೆ ಮನೆಗೆ ಹೋಗಬೇಕು. ಸರಿಯಮ್ಮ, ಹೂ ತಗೋತೀನಿ. ನಿನ್ನೆ ನೀನು ಕೊಟ್ಟಿರೋ ಹೂಗಳೆಲ್ಲ 10 ನಿಮಿಷದಲ್ಲೇ ಖಾಲಿ ಆಗೋಯ್ತು. ಇನ್ನೂ ಇಂಥ ಹೂಗಳು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಓ ಹೌದಾ ಸರ್, ತುಂಬ ಥ್ಯಾಂಕ್ಸ್. ನಿಮ್ಮಿಂದ ತುಂಬ ದೊಡ್ಡ ಉಪಕಾರ ಆಗಿದೆ. ನಿಮ್ಮ ಈ ಒಳ್ಳೆತನಕ್ಕೆ ದೇವ್ರು ಯಾವತ್ತೂ ನಿಮ್ಮ ಕೈ ಬಿಡಲ್ಲ ಸರ್. ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮಿಂದ ತುಂಬ ತುಂಬ ದೊಡ್ಡ ಉಪಕಾರ ಆಯಿತು. ನಿನ್ನ ಮಾತು ಕೇಳಿ ನನಗೂ ಸ್ವಲ್ಪ ಸಮಾಧಾನ ಆಯ್ತಮ್ಮ. ಸಾಧನ ಹೂ ಕೊಟ್ಟು ದುಡ್ಡು ತಗೊಂಡು ಮನೆಗೆ ಬರ್ತಾಳೆ. ಸಪ್ಪ, ಓ ಅಣ್ಣ ಅತ್ತಿಗೆ, ನೀವು ಬಂದು ಎಷ್ಟೊತ್ತಾಯ್ತು? ನಾವು ಬಂದು 10 ನಿಮಿಷದ ಮೇಲಾಯ್ತು. ಎಲ್ಲಿಗೆ ಹೋಗಿದ್ದೆ ನೀನು? ನಮಗೆ ತಿನ್ನಕ್ಕೆ ಏನು ಮಾಡಿಟ್ಟಿದ್ಯಾ? ನಿಧಾನ ನಿಧಾನ, ಒಬ್ರು ಆದ್ಮೇಲೆ ಒಬ್ರು ಪ್ರಶ್ನೆ ಕೇಳಿ. ಅತ್ತಿಗೆ, ನೀವೇನು ಹೇಳಿದ್ರಿ? ಎಲ್ಲಿಗೆ ಹೋಗಿದ್ದೆ ಅಂತಲ್ವಾ? ನೀವು ನನಗೆ ಹೇಳಿದ್ರಲ್ಲ, ಸಂಗೀತ ಕ್ಲಾಸ್ ಫೀಸನ್ನು ನೀನೇ ದುಡ್ದು ಕಟ್ಟು ಅಂತ. ಅದಕ್ಕೆ ಹೂಗಳನ್ನೆಲ್ಲ ತಗೊಂಡು ಹೂವಿನ ಅಂಗಡಿಯವ್ರಿಗೆ ಕೊಟ್ಟು ದುಡ್ಡು ಒಟ್ಟು ಮಾಡ್ತಾ ಇದ್ದೀನಿ. ಅದು ಒಟ್ಟಾದಮೇಲೆ, ಅಂದರೆ ನನ್ನ ಫೀಸ್ ರೆಡಿ ಆದಮೇಲೆ ಅದನ್ನು ಕೊಟ್ಟು ನಾನು ಮತ್ತೆ ಸಂಗೀತ ಕ್ಲಾಸಿಗೆ ಹೋಗ್ತೀನಿ. ಇನ್ನು ಅಣ್ಣ, ನೀನು ತಿನ್ನಕ್ಕೇನು ಮಾಡಿಟ್ಟಿದ್ಯಾ ಅಂತ ಕೇಳ್ತಿದ್ದೀರಲ್ಲ, ಹಾಂ? ನಾನೇನು ಯಂತ್ರನಾ ಮನುಷ್ಯಲ? ಯಾಕಿವತ್ತು ಹೀಗೆಲ್ಲ ಮಾತಾಡ್ತಿದ್ಯಾ? ಇವತ್ತು ಮಾತ್ರ ಅಲ್ಲ, ಪ್ರತಿದಿನನೂ ನಾನು ಹೀಗೇ ಇರೋದು. ನನ್ನ ಸಂಗೀತ ಕ್ಲಾಸ್ ಫೀಸನ್ನು ನಾನೇ ಕಟ್ಕೋಬೇಕು ಅಂದಮೇಲೆ ನಿಮ್ಮ ಕೆಲಸಗಳನ್ನ ನೀವೇ ಮಾಡಬೇಕು ಅಲ್ವಾ? ನೀವು ನನಗೆ ಆಶ್ರಯ ಕೊಟ್ಟಿದ್ದೀರಿ, ನೋಡ್ಕೋತಾ ಇದ್ದೀರಿ. ಅದ್ರ ಬದಲಾಗಿ ನಾನು ಮನೆ ಕೆಲಸ ಮಾಡ್ತೀನಿ, ನಿಮಗೆ ಮಧ್ಯಾಹ್ನ ಬಿಸಿ ಬಿಸಿ ಊಟನೂ ತಂದುಕೊಡ್ತೀನಿ, ತಿಂಡಿ ಎಲ್ಲನೂ ಮಾಡ್ತೀನಿ. ಆದರೆ ಈ ಸಂಜೆ ತಿಂಡಿ ಬಗ್ಗೆ ಮಾತ್ರ ಸ್ವಲ್ಪ ಡೌಟು. ಯಾಕೆ ಗೊತ್ತಾ? ಪ್ರತಿದಿನ ಸಂಜೆ ನಾನು ಹೂಗಳನ್ನೆಲ್ಲ, ಅಂದರೆ ಹೂವಿನ ಮೊಗ್ಗನ್ನು ತಗೊಂಡು ಅಂಗಡಿಯವರಿಗೆ ಕೊಟ್ಟು ದುಡ್ಡು ತಗೊಂಡು ಬರಬೇಕು. ಹಾಗಾಗಿ ಪ್ರತಿದಿನ ಸಂಜೆ ನಿಮಗೆ ಬಿಸಿ ಬಿಸಿ ತಿಂಡಿ ಇಲ್ಲಿ ರೆಡಿಯಾಗಿರುತ್ತೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಸಾಧ್ಯ ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಓಹೋ, 4 ಸಂಪಾದನೆ ಮಾಡ್ತಿದ್ಯಾ ಅಂತ ಇಷ್ಟೆಲ್ಲ ಮಾತಾ? ಖಂಡಿತ ಇಲ್ಲ ಅತ್ತಿಗೆ. ನನಗೆ ಈ ಟೈಮಲ್ಲಿ ಅಂಗಡಿಗೆ ಹೋಗಲೇಬೇಕು. ಯಾಕಂದರೆ ತುಂಬ ಕತ್ಲಾದ್ಮೇಲೆ ಕಷ್ಟ ಆಗುತ್ತೆ. ನಾನು ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಾ ಇದ್ದೀನಿ. ಹಾಂ, ಅದಕ್ಕೋಸ್ಕರ ನೀವು ಮತ್ತೆ ಕ್ಯಾಬ್ ಅವ್ರಿಗೆ ಬುಕ್ ಮಾಡಬೇಡಿ. ಅಷ್ಟೇ ಅಲ್ಲ, ಸಂಗೀತ ಕ್ಲಾಸ್ಗೂ ನಾನು ನಡ್ಕೊಂಡೇ ಹೋಗ್ತೀನಿ. ಹೂವಿನ ಅಂಗಡಿಗಿಂತ ಸ್ವಲ್ಪ ಮುಂದೆ ಹೋದರೆ ಆಯಿತು, ಅಷ್ಟೇ ತಾನೇ? ನಾನು ಹೋಗ್ತೀನಿ. ನನಗೆ ಧೈರ್ಯ ಬಂದಿದೆ. 2 ದಿನದಿಂದ ಹೋಗ್ತಿದ್ದಕ್ಕೆ ಇಷ್ಟು ಧೈರ್ಯ ಬಂದಿದೆ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಹಾಂ, ನೀವು ಆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆದರೆ ನಿಮಗೆ ಬಿಸಿ ಬಿಸಿ ಊಟ ಕೊಡೋದಕ್ಕೆ ಮಾತ್ರ ನಾನು ಕ್ಯಾಬಲ್ಲೇ ಬರ್ತೀನಿ. ಯಾಕೆಂದರೆ ನಿಮಗೆ ಬಿಸಿ ಬಿಸಿ ಊಟ ಸಿಗಬೇಕು ಅಂತ. ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನನಗೆ ಮಾತ್ರ ಅಣ್ಣ ಅತ್ತಿಗೆ ಅನ್ನೋ ಪ್ರೀತಿ ಕಾಳಜಿ ಇದೆ. ಹಾಗಾದ್ರೆ ಈಗ ನನಗೇನು ತಿಂಡಿ ಕೊಡಲ್ವಾ? ಮಾಡಿಕೊಡ್ತೀನಣ್ಣ, ಅದಕ್ಕೇನಂತೆ. ಕಾಫಿ ಡಿಕಾಕ್ಷನ್ ಎಲ್ಲ ಹಾಕಿಟ್ಟೇ ಹೋಗಿದ್ದೆ. ಮತ್ತು ಇದು ಮಂಡಕ್ಕಿಗೆ ಎಲ್ಲನೂ ಕಲಸಿಟ್ಟಿದ್ದೀನಿ. ಜಸ್ಟ್ ಮಂಡಕ್ಕಿ ಹಾಕಿ ಕಲಸಿದ್ರೆ ಆಯಿತು. ಸಾಧನ ಬದಲಾಗ್ತಾ ಇದ್ದಾಳೆ ರೀ. ಅದಕ್ಕೆಲ್ಲ ಕಾರಣ ನೀನೇ ತಾನೇ? ಅಣ್ಣ, ಮಂಡಕ್ಕಿ ರೆಡಿ, ಬನ್ನಿ ಇಬ್ರು. ಮುಂದೆ ಸಾಧನ ಹೇಗೆಲ್ಲ ಬದಲಾಗ್ತಾಳೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಧನ್ಯವಾದಗಳು.